ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇತಿಹಾಸ ಯಾರೂ ಕೂಡ ಮರೆಮಾಚಲಿಕ್ಕಾಗಲ್ಲ. ಈ ದೇಶದಲ್ಲಿ 600 ಸರ್ಕಾರಿ ಸಂಸ್ಥೆಗಳು, ಅಧಿಕೃತವಾಗಿ ಭಾರತದ 600 ದೊಡ್ಡ ದೊಡ್ಡ ಸಂಸ್ಥೆಗಳ ಹೆಸರುಗಳು ಒಂದೇ ಕುಟುಂಬದವರ ಹೆಸರುಗಳಲ್ಲಿದೆ. ತಾತ, ಮಗಳು, ಮೊಮ್ಮಗ, ಮರಿಮೊಮ್ಮಗ, ಸೊಸೆ, ಒಂದೇ ಕುಟುಂಬದ ಹೆಸರಲ್ಲಿದೆ. ಇದಕ್ಕೂ ಬಹುಶಃ ನಾವು ರಾಮ್ ಇಡೋ ಬದಲು ಅವ್ರ ಕುಟುಂಬದವರ ಹೆಸರು ಏನಾದರೂ ಇಟ್ಬಿಟ್ಟಿದ್ರೆ ಎಲ್ಲ ಸ್ವಾಗತ ಮಾಡಿಬಿಡೋರು. ಇವತ್ತು ಈ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಮಾಡಲಿಕ್ಕೆ ಅವ್ರಿಗೆ ಯಾವುದನ್ನ ವಿರೋಧ ಮಾಡಬೇಕು ಅನ್ನೋದು ಕೂಡ ಇನ್ನೂ ಗೊತ್ತಾಗಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬಂದಿದೆ. ಮೋದಿಯವರು ಏನು ಮಾಡಿದರೂ ಕೂಡ ವಿರೋಧ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ಮೂಲಕ ಜನರು ಇನ್ನಷ್ಟು ಹತ್ತಿರ ಮೋದಿಯವ್ರಿಗೆ ಆಗ್ತಾ ಇದ್ದಾರೆ, ಇವರು ಅಷ್ಟು ದೂರ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಖಂಡಿತವಾಗಿಯೂ ಕೂಡ ಇವರಿಗೆ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಇವ್ರಿಗೇನಾದರೂ ಬದ್ಧತೆ ಇದ್ದಿದ್ರೆ, ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧೀಜಿರವರು ಹೇಳ್ದಂಗೆ ಏನಾದರೂ ಮಾಡಿದ್ದಾರೆ ಇವರು? ಏನೂ ಮಾಡಿಲ್ಲ. ಇದು ಮಹಾತ್ಮ ಗಾಂಧಿಯವರ ಹೆಸರು ಹಿಂದೆನೇ ಇತ್ತು, ಅದನ್ನು ತೆಗೆದಿದ್ಯಾರು? ಅದೇ ಸುಭಾಷ್ ಚಂದ್ರ ಬೋಸ್ರವರ ಹೆಸರೇನಾದರೂ ಇಟ್ಟಿದ್ದಾರಾ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಎದಕ್ಕಾದರೂ ಇಟ್ಟಿದ್ದಾರಾ ಕಾಂಗ್ರೆಸ್ ರಿಜಿಮಲ್ಲಿ? ವಲ್ಲಭಾಯ್ ಪಟೇಲ್ರವರ, ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಕಾಣಿಕೆ ಈ ದೇಶಕ್ಕೆ ಎಷ್ಟಿದೆ? ಅವ್ರಿಗೆ ಇವರೇನಾದರೂ ಹೆಸರಿಟ್ಟಿದ್ದಾರಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರಿಟ್ಟಿದ್ದಾರಾ? ಇವ್ರ ಹೆಸರುಗಳೇ ಇಟ್ಟಿಲ್ಲ ಅವರು. ಇವರಿಗೆ ಕಾಂಗ್ರೆಸ್ ಪಕ್ಷ ಅಂದರೂ ಕೂಡ ಕುಟುಂಬ ಮಾತ್ರ, ಮಿಕ್ಕಿರೋರೆಲ್ಲ ಕೂಡ ಸಬ್ಸರ್ವೆಂಟ್ಸ್, ಎಲ್ಲರೂ ಕೂಡ ಕೆಲಸಗಾರರಷ್ಟೇ. ಅವರಿಗೆ ಅವ್ರು ಇನ್ನೂ ಆ ಕಲೋನಿಯಲ್ ಮೈಂಡ್ಸೆಟ್ಟಲ್ಲಿದ್ದಾರೆ. ಬ್ರಿಟಿಷರ ಆಳ್ವಿಕೆಯ ಮನಸ್ಥಿತಿ ಈಗಲೂ ಕೂಡ ಎಸ್ ಬಾಸ್ ಅನ್ಬೇಕು, ಅವ್ರ ಮೇಲೆ ಕೂತ್ಕೋಬೇಕು, ಎಲ್ಲರೂ ಕೆಳಗೆ ಕೂತ್ಕೋಬೇಕು. ಈ ಸ್ಥಿತಿ ಕಾಂಗ್ರೆಸ್ಸಲ್ಲಿ ಇನ್ನೂ ಕೂಡ ಹೋಗಿಲ್ಲ. ಹಾಗಾಗಿ ಅವರು ಇನ್ನೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದನ್ನು ಯಾವಾಗ ಅರ್ಥ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಮಾನ್ಯ ಪ್ರಧಾನಮಂತ್ರಿಗಳು 8,53,000 ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡಿದ್ದಾರೆ. ಇಡೀ ನರೇಗಾ ಪ್ರಾರಂಭ ಆದಾಗಿಂದ ಒಟ್ಟು ಖರ್ಚಾಗಿರುವಂಥ ಹಣ ಎಷ್ಟು ಅಂದರೆ ಈ ದೇಶದಲ್ಲಿ ಈ ಯೋಜನೆಗೆ 11,74,000 ಕೋಟಿ. 11,74,000 ಕೋಟಿ. ಇದರಲ್ಲಿ ಪ್ರಧಾನಮಂತ್ರಿಗಳು ಆದಮೇಲೆ ಮೋದಿಯವರು ಅವ್ರ ಕಾಲದಲ್ಲಿ 8,53,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. 2/3 NDA ಖರ್ಚು ಮಾಡಿದೆ. ಬರೀ 2 ಲಕ್ಷ ಕೋಟಿ ಏನೋ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಇವತ್ತು ನಾವು ಬದಲಾವಣೆ ಹೇಗೆ ತಂದಿದ್ದೀವಿ? ತಂತ್ರಜ್ಞಾನವನ್ನು ಮತ್ತು ಪಾರದರ್ಶಕತೆಯನ್ನು ಹೆಚ್ಚು ಮಾಡುವಂಥದ್ದು, ಆಡಳಿತದ ಅಧಿಕಾರ ಎಲ್ಲಿಂದ ಅಂದರೆ ಪ್ಲ್ಯಾನಿಂಗ್ ಯಾರು ಮಾಡಬೇಕು? ಮೊದಲೆಲ್ಲ ಯಾರು ಪ್ಲ್ಯಾನ್ ಮಾಡ್ತಾಯಿದ್ರು? MLAನೇ ಪ್ಲ್ಯಾನ್ ಮಾಡಿ ಇಂಥ ಪ್ಲ್ಯಾನ್ ತಗೋಪ್ಪ ಅಂತ. ಆ ಊರಿನಲ್ಲಿರುವಂಥ ಅಗತ್ಯಗಳು ಯಾರಿಗೆ ಗೊತ್ತಿರುತ್ತೆ? ಆ ಊರಿನ ಚುನಾಯಿತ ಪ್ರತಿನಿಧಿಗಳು ಗೊತ್ತಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರುತ್ತೆ. ಅಲ್ಲಿ ಸಭೆ ಮಾಡಬೇಕೀಗ. ಹೊಸ ಕಾಯ್ದೆ ಪ್ರಕಾರ ಅವರು ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ, ಯಾವ ಯೋಜನೆಯನ್ನು ಈಗ ತಗೋಬೇಕು, ನಾವು ಯಾವುದು ಮೂಲಭೂತವಾಗಿ ಈ ಗ್ರಾಮಕ್ಕೆ ಬೇಕು, ಈ ಗ್ರಾಮ ಪಂಚಾಯತಿಗೆ ಬೇಕು. ಅದು ತಾಲೂಕು ಬ್ಲಾಕ್ಗೆ ಕನೆಕ್ಟ್ ಇರುತ್ತೆ, ಅಲ್ಲಿಂದ ಡಿಸ್ಟ್ರಿಕ್ಟ್ ಬ್ಲಾಕ್ ಅಪ್ ಟು ಪ್ರಧಾನಮಂತ್ರಿಗಳ ಗತಿಶಕ್ತಿಯವರೆಗೂ ಕೂಡ ಎಲ್ಲ ಇಂಟರ್ಲಿಂಕ್ ಆಗಿದೆ. ಇವೆಲ್ಲವೂ ಕೂಡ ಪಾರದರ್ಶಕತೆಯಿಂದ ಕೂಡಿರುತ್ತೆ. ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋಂತಿದೆ. ಕೃತಕವಾದಂಥ ತಂತ್ರಜ್ಞಾನ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಇವತ್ತು, ಅದನ್ನು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ನಾವಿವತ್ತು ಬಳಸ್ಕೊಂಡು ಪ್ರತಿ ಪೈಸೆ
ಪ್ರತಿಯೊಂದು ಪೈಸೆ ಈ ದೇಶದ ಮತದಾರರದು, ಕೂಲಿ ಕಾರ್ಮಿಕರದು, ರೈತರ ಹಣವನ್ನು ಎಲ್ಲಿ ಕೂಡ ಪೋಲಾಗದಂತೆ ಗ್ರಾಮೀಣ ಭಾರತದ ನಿರ್ಮಾಣಕ್ಕೋಸ್ಕರ, ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೋಸ್ಕರ ಇದನ್ನು ನಾವು ಬಳಸುವಂಥ ಒಂದು ಹೊಸ ಕಾಯ್ದೆಯ ತಿದ್ದುಪಡಿ ಇದು.